ಹಾಯ್ ಗೆಳೆಯರೇ, ಅನು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಡಿ ಗುಕೇಶ್ ಈಗ ಎಲ್ಲಿ ನೋಡಿದರೂ ಇವರದ್ದೇ ಸುದ್ದಿ. ಇಡೀ ಭಾರತವನ್ನೇ ಹೆಮ್ಮೆ ಪಡುವಂತೆ ಮಾಡಿರುವ ಈ ಪೋರನಿಗೆ ಕೇವಲ 18 ವರ್ಷ ಮಾತ್ರ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ಇಂತಹ ಮೇರು ಸಾಧನೆ ಮಾಡಿರುವ ಇವರ ಬಗ್ಗೆ ತಿಳಿದುಕೊಳ್ಳುವುದು ಕುತೂಹಲದ ಸಂಗತಿಯೇ ಸರಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಗುಕೇಶ್ ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಗುಕೇಶ್ ಡಿ ಇವರ ಪೂರ್ಣ ಹೆಸರು ಗುಕೇಶ್ ದೊಮ್ಮರಾಜು. ಇವರು 29 ಮೇ 2006ರಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ಸತ್ಯವೇಡು ಎಂಬಲ್ಲಿ ಜನಿಸ್ತಾರೆ. ಇವರ ತಂದೆ ರಜನಿಕಾಂತ್. ಇವರು ENT ಸರ್ಜನ್, ಅಂದರೆ ಏರ್ ನೋಸ್ ಥ್ರೋಟ್ ಸರ್ಜನ್. ಇವರ ತಾಯಿ ಪದ್ಮಾವತಿ. ಇವರು ಮೈಕ್ರೋಬಯಾಲಜಿಸ್ಟ್. ಇವರು ಮೂಲತಃ ತೆಲುಗು ಕುಟುಂಬಕ್ಕೆ ಸೇರಿದವರು. ರಜನಿಕಾಂತ್ ಅವರು ಕೆಲಸದ ನಿಮಿತ್ತ ತಮ್ಮ ಕುಟುಂಬವನ್ನು ಚೆನ್ನೈಗೆ ಕರೆತಂದರು. ಇನ್ನು ಗುಕೇಶ್ ಅವರು ತಮ್ಮ ಶಿಕ್ಷಣವನ್ನು ಚೆನ್ನೈನಲ್ಲಿರುವ ವೇಲಮ್ಮಲ್ ವಿದ್ಯಾಲಯ ಸ್ಕೂಲ್ನಲ್ಲಿ ಮಾಡುತ್ತಾರೆ. ಇವರು ತಮ್ಮ 7ನೇ ವಯಸ್ಸಿನಲ್ಲಿಯೇ, ಅಂದರೆ 2013ರಲ್ಲಿ ಚೆಸ್ ಆಟವನ್ನು ಆಡಲು ಪ್ರಾರಂಭಿಸುತ್ತಾರೆ. ಇನ್ನು ಇವರ ಕೆರಿಯರ್ನಲ್ಲಿ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದಾದರೆ, ಇವರು 2015ರಲ್ಲಿ ನಡೆದ ಅಂಡರ್-9 ಸೆಕ್ಷನ್ ಏಷಿಯನ್ ಸ್ಕೂಲ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. ಹಾಗೂ 2018ರಲ್ಲಿ ನಡೆದ ಅಂಡರ್-12 ಕೆಟಗರಿಯಲ್ಲಿ ನಡೆದ ವರ್ಲ್ಡ್ ಯೂತ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿದ್ದಾರೆ. ಹಾಗೆ 2018ರಲ್ಲಿ ನಡೆದ ಏಷಿಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಒಟ್ಟು 5 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇನ್ನು ಇವರು 2017ರ ಮಾರ್ಚ್ ಅಲ್ಲಿ ಇಂಟರ್ನ್ಯಾಷನಲ್ ಮಾಸ್ಟರ್ ಟೈಟಲನ್ನು ಪಡೆದುಕೊಂಡಿದ್ದಾರೆ. ಜನವರಿ 15, 2019ರಲ್ಲಿ ಗ್ರ್ಯಾಂಡ್ ಮಾಸ್ಟರ್ ಟೈಟಲನ್ನು ಪಡೆದುಕೊಂಡಿದ್ದಾರೆ. ಈ ಟೈಟಲನ್ನು ಪಡೆದ 2ನೇ ಚಿಕ್ಕ ವ್ಯಕ್ತಿ ಇವರು. ಆಗ ಇವರಿಗೆ ಕೇವಲ 12 ವರ್ಷ 7 ತಿಂಗಳುಗಳು ಮಾತ್ರ. ಇನ್ನು ಜೂನ್ 2021ರಲ್ಲಿ ಜೂಲಿಯಸ್ ಬೇರ್ ಚಾಲೆಂಜರ್ಸ್ ಚೆಸ್ ಟೂರನ್ನು ಗೆದ್ದಿದ್ದಾರೆ. 2022ರ ಏಷ್ಯನ್ ಗೇಮ್ಸಲ್ಲಿ ಬೆಳ್ಳಿ ಪದಕ ಪಡೆದ ಭಾರತ ತಂಡದ ಭಾಗವಾಗಿದ್ದರು ಇವರು. ಇನ್ನು 2022ರಲ್ಲಿ ನಡೆದ 44ನೇ ಚೆಸ್ ಒಲಿಂಪಿಯಾಡಲ್ಲಿ ಕಂಚು ಪದಕವನ್ನು ಗೆದ್ದಿದ್ದಾರೆ. ಹಾಗೆಯೇ 2024ರಲ್ಲಿ ನಡೆದ 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಇನ್ನು ಇತ್ತೀಚೆಗೆ ನಡೆದ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಚೀನಾದ 32 ವರ್ಷದ ಡಿಂಗ್ ಲಿರೆನ್ ಅವರನ್ನು ಪರಾಭವಗೊಳಿಸುವ ಮೂಲಕ ದ ಯಂಗೆಸ್ಟ್ ವರ್ಲ್ಡ್ ಚೆಸ್ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಸೊ ಇದಾಗಿತ್ತು ಭಾರತದ ಹೆಮ್ಮೆಯ ಪುತ್ರರಾದ ಡಿ ಗುಕೇಶ್ ಅವರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಸೊ ಇದೇ ರೀತಿಯಾದ ಕಂಟೆಂಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ. ಧನ್ಯವಾದ.